ಹಾಯ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಇವತ್ತು ನಾನು ಬಲ್ಕ್ ಕ್ರಿಯೇಟ್ ಸೊ ಕಾನ್ವಾ ಯೂಸ್ ಮಾಡಿಕೊಂಡು ನಾವು ಸುಮಾರು ವೀಡಿಯೋ ವಿತಿನ್ 5 ಮಿನಿಟ್ಸಲ್ಲಿ 500,000 ವೀಡಿಯೋಸ್ನ ಈಸಿಯಾಗಿ ಮಾಡ್ಬೋದು. ಸೊ ಅದನ್ನು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾವು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು. ಸೊ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಒಂದೇ ಕ್ಲಿಕ್ಕಲ್ಲಿ ನೀವು ಡಿಸೈನ್ ರೆಡಿ ಇಟ್ಕೊಂಡಿರಬೇಕು. ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಡಿಸೈನ್ ಮಾಡಿದ್ದೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಆ ವಿಡಿಯೋನ ನೋಡಿ. ಯಾವ ರೀತಿ ಡಿಸೈನ್ ಮಾಡೋದು ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಎಷ್ಟು ಸುಮಾರು ಸೇಮ್ ಟೈಪು ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಚಾಟ್ ಜಿಪಿಟಿನ ಓಪನ್ ಮಾಡ್ಕೊಳ್ಳಿ ಫಸ್ಟು. ಚಾಟ್ ಜಿಪಿಟಿನ ಓಪನ್ ಮಾಡಿಕೊಂಡು ನಿಮಗೆ ಕ್ವಿಜ್ ವಿಡಿಯೋ ಬೇಕು ಅಂದರೆ ಕ್ವಿಜ್ ವಿಡಿಯೋ, ರಿಡಲ್ಸ್ ಬೇಕು ಅಂದರೆ ರಿಡಲ್ಸ್ ವಿಡಿಯೋ, ಅದನ್ನು ಸರ್ಚ್ ಮಾಡಿ ಇಟ್ಕೊಂಡಿರಿ, ಸರಿನಾ? ನೆಕ್ಸ್ಟ್ ಗೂಗಲ್ ಶೀಟ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಶೀಟ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ಅದನ್ನು ಗೂಗಲ್ ಶೀಟ್ ಓಪನ್ ಮಾಡಿಕೊಂಡೆ. ಇದರಲ್ಲಿ ಗೋ ಟು ಶೀಟ್ಸ್ ಅದನ್ನು ಕ್ಲಿಕ್ ಮಾಡಿ. ಗೋ ಟು ಶೀಟ್ಸ್. ಅದಾದಮೇಲೆ ನೆಕ್ಸ್ಟ್ ಬ್ಲ್ಯಾಂಕ್ ಸ್ಪ್ರೆಡ್ಶೀಟ್. ಇದನ್ನು ಆಲ್ರೆಡಿ ನಾನು ಯೂಸ್ ಮಾಡಿದ್ದೆ. ಬ್ಲ್ಯಾಂಕ್ ಸ್ಪ್ರೆಡ್ಶೀಟ್ನ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಆಗುತ್ತೆ. ಈಗ ಚಾಟ್ ಜಿಪಿಟಿನಲ್ಲಿ ನಾನು ಆಲ್ರೆಡಿ ಸರ್ಚ್ ಮಾಡಿದ್ದೆ. ನೀವು ನೋಡಿದ್ದೀರಾ, ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇದು ಟೇಬಲ್ ಫಾರ್ಮ್ಯಾಟಲ್ಲಿ ಇರಬೇಕು. ನಾನು ಆವಾಗ ಹೇಳಿರಲಿಲ್ಲ ಯಾಕೆ ಟೇಬಲ್ ಫಾರ್ಮ್ಯಾಟಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು. ಬಲ್ಕ್ ಕ್ರಿಯೇಟ್ ಮಾಡಬೇಕು ಅಂದರೆ ಟೇಬಲ್ ಫಾರ್ಮ್ಯಾಟಲ್ಲಿ ಇರಬೇಕು. ಆ ಕಂಟೆಂಟ್ನೆಲ್ಲ ಕಾಪಿ ಮಾಡ್ಕೊಂಬಂದು ಇಲ್ಲಿ ಪೇಸ್ಟ್ ಮಾಡಿ, ಇಲ್ಲಿ ಸ್ಪ್ರೆಡ್ಶೀಟಲ್ಲಿ. ನೋಡಿ, ಒಂದು ಸತಿ ನೀವು ಎಂಟರ್ ಕೊಟ್ಟರೆ 5 ರಿಡಲ್ಸ್ನ ಕೊಟ್ಟಿತ್ತು ಚಾಟ್ ಜಿಪಿಟಿ. ಅದನ್ನೆಲ್ಲ ಕಾಪಿ ಮಾಡ್ಕೊಳ್ಳಿ. ಟೇಬಲ್ ಫಾರ್ಮ್ಯಾಟಲ್ಲಿ ಇರಬೇಕು, ನೆನ್ಪಿಟ್ಕೊಳ್ಳಿ. ಟೇಬಲ್ ಫಾರ್ಮ್ಯಾಟ್ ಇದೆಲ್ಲ ಪ್ರೀವಿಯಸ್ ವಿಡಿಯೋದಲ್ಲಿದೆ. ಅದನ್ನು ಒಂದು ಸತಿ ನೋಡ್ಕೊಳ್ಳಿ, ಆಯಿತಾ? ಅಲ್ಲಿ ಚಾಟ್ ಜಿಪಿಟಿಯಿಂದ ಆ ಕಂಟೆಂಟ್ನೆಲ್ಲ ಕಾಪಿ ಮಾಡ್ಕೊಂಬಂದು ಸ್ಪ್ರೆಡ್ಶೀಟಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಕಾಪಿ ಆಯಿತು. ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ ನಮ್ಮ ಹತ್ರ 15 ರಿಡಲ್ಸ್ ಇದೆ ನೋಡಿ. ಇಲ್ಲಿ 16 ಇದೆ. ಫಸ್ಟ್ ರೋ ಬಂದ್ಬಿಟ್ಟು ಟೈಟಲ್ಗೆ ಹೋಗಿದೆ. ನಮ್ಮ ಹತ್ರ 15 ರಿಡಲ್ಸ್ ಇದೆ. ಈಗ ನಾವು ವಿತಿನ್ 5 ಮಿನಿಟ್ಸಲ್ಲಿ ನಾವು 15 ರಿಡಲ್ಸ್ನ ಕ್ರಿಯೇಟ್ ಮಾಡ್ಬೋದು, ಬಲ್ಕ್ ಕ್ರಿಯೇಟ್ ಯೂಸ್ ಮಾಡಿಕೊಂಡು. ಈಗ ಕಾನ್ವಾ ಓಪನ್ ಮಾಡ್ಕೊಳ್ಳೋಣ. ಓಕೆ, ಕಾನ್ವಾ ಓಪನ್ ಮಾಡ್ಕೊಳ್ಳಿ. ಡಿಸೈನ್ನ ರೆಡಿ ಇಟ್ಕೊಂಡಿರಬೇಕು. ಈಗ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಡಿಸೈನ್ ಮಾಡಿದ್ನಲ್ಲ, ಸೇಮ್ ಅದೇ ಡಿಸೈನೇ ನಾನು ಯೂಸ್ ಮಾಡ್ಕೊತೀನಿ. ಓಕೆ, ಡಿಸೈನ್ ರೆಡಿ ಇದೆ. ಈಗ ಇದನ್ನು ಡಿಲೀಟ್ ಮಾಡ್ತೀನಿ, ಅನ್ವಾಂಟೆಡ್. ಡಿಲೀಟ್ ಮಾಡಿದೆ. ಈಗ ಬಲ್ಕ್ ಕ್ರಿಯೇಟ್ ಹೇಗೆ ಮಾಡೋದು ಅಂದರೆ ಇಲ್ಲಿ ಕೆಳಗಡೆ ಬಲ್ಕ್ ಕ್ರಿಯೇಟ್ ಅಂತ ಇದೆ ನೋಡಿ, ಲೆಫ್ಟ್ ಸೈಡಲ್ಲಿ ಬಾಟಮಲ್ಲಿ. ಫಸ್ಟು ಬಲ್ಕ್ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಡಿಸೈನ್ ಮಾಡಿದ್ನಲ್ಲ, ಅದೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ, ಪ್ಲೇ ಮಾಡಿಕೊಂಡು. ನೋಡಿ, ಎಲ್ಲ ಕರೆಕ್ಟಾಗಿದೆ. ರಿಡಲ್ಸು ಮತ್ತು ಆಪ್ಷನ್ಸು ಮತ್ತು ಆನ್ಸರು. ಓಕೆ, ಎಲ್ಲ ಕರೆಕ್ಟಾಗಿದೆ. ಈಗ ಡಿಸೈನ್ ರೆಡಿ ಇದೆ. ಈಗ ಬಲ್ಕ್ ಕ್ರಿಯೇಟ್ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಬಾಟಮಲ್ಲಿದೆ. ಓಕೆ, ಸಿಕ್ತು. ಈಗ ಎಂಟರ್ ಡೇಟಾ ಮ್ಯಾನ್ಯಲಿ ಅದನ್ನು ಕ್ಲಿಕ್ ಮಾಡಿ. ಒಂದು ಟೇಬಲ್ ಬರುತ್ತೆ. ಇಲ್ಲಿ ನೀವು ಆವಾಗಲೇ ಸ್ಪ್ರೆಡ್ಶೀಟಲ್ಲಿ ಹಾಕ್ಕೊಂಡಿದ್ರಲ್ಲ, ಅದನ್ನೆಲ್ಲ ಕಾಪಿ ಮಾಡ್ಕೊಂಬನ್ನಿ. ಕಾಪಿ ಮಾಡಿಕೊಂಡು ಕಾನ್ವಾದಲ್ಲಿ ಬಂದು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಈ ಟೇಬಲಲ್ಲಿ ಪೇಸ್ಟ್ ಮಾಡ್ಕೊಡಿ. ಓಕೆ, ಬಂತು. ಈಗ ಲಾಸ್ಟಿಗೆ ಡನ್ ಕೊಡಿ. ಓಕೆ, ಡನ್. ಈಗ ಅಲ್ಲಿ ತೋರಿಸ್ತಾ ಇದೆ ಟೈಟಲ್ಲು, ಹುಕ್, ಬಾಡಿ, ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3.
ಸೊ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಪ್ರಿವ್ಯೂ ತೋರಿಸ್ತಾ ಇದೆ, ಸೊ ಅದ್ರಲ್ಲಿ ನೋಡ್ಕೊಬೋದು. ಈಗೇನು ಮಾಡಬೇಕು ಅಂದರೆ, ಸೊ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಸೊ ಕನೆಕ್ಟ್ ಡೇಟಾ ಅಂತ ಇದೆ. ಓಕೆ, ಆ ಕನೆಕ್ಟ್ ಡೇಟಾ ಕೊಡಬೇಕು. ಸೊ ನೆಕ್ಸ್ಟ್ ನೋಡಿ, ಈಗ ಹುಕ್ಕು. ಸೊ ಹುಕ್ಕು ಮತ್ತು ಬಾಡಿ ಎರಡು ಓವರ್ಲ್ಯಾಪ್ ಆಗಿತ್ತು, ಸೊ ಸಪ್ರೇಟ್ ಮಾಡಿಕೊಂಡೆ. ಈಗ ಹುಕ್ ಕ್ಲಿಕ್ ಮಾಡಿ ಕನೆಕ್ಟ್ ಡೇಟಾ ಕ್ಲಿಕ್ ಮಾಡಿ, ಸೊ ಹುಕ್ ಅಂತ ಇದೆಯಲ್ಲ ಅದಕ್ಕೆ ಕನೆಕ್ಟ್ ಮಾಡಿ, ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಬಾಡಿ. ಸೊ ಬಾಡಿ, ಓಕೆ, ಕನೆಕ್ಟ್ ಡೇಟಾ ಕೊಟ್ಟು ಬಾಡಿ ಕ್ಲಿಕ್ ಮಾಡಿ. ಸೊ ಈಗ ಅದೇ ರೀತಿ ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3 ಮತ್ತು ಆನ್ಸರ್ಗೆಲ್ಲ ಇದೇ ರೀತಿ. ಸೊ ಕ್ಲಿಕ್ ಮಾಡಬೇಕು, ಕನೆಕ್ಟ್ ಡೇಟಾ ಕೊಡಬೇಕು. ಸೊ ಆಪ್ಷನ್ 1 ಕೊಡ್ತಾ ಹೋಗಬೇಕು. ಸೊ ಆಪ್ಷನ್ 2, ನೆಕ್ಸ್ಟು ಕನೆಕ್ಟ್ ಡೇಟಾ, ಆಪ್ಷನ್ 3. ಸೊ ಲಾಸ್ಟ್ ಒನ್ ಆನ್ಸರ್ ಇದೆ. ಸೊ ಆನ್ಸರ್ ಮೇಲೆ ಕ್ಲಿಕ್ ಮಾಡಿ, ಕನೆಕ್ಟ್ ಡೇಟಾ ಕೊಡಿ, ಆನ್ಸರ್ ಲಾಸ್ಟ್. ಸೊ ಈಗ ಕ್ಲಿಯರ್ ಎಲ್ಲ ಆಯಿತು. ಸೊ ಓವರ್ಲ್ಯಾಪ್ ಮಾಡಿ. ಸೊ ಈಗ ಏನು ಮಾಡಬೇಕಂದ್ರೆ ಕಂಟಿನ್ಯೂ ಕೊಡಬೇಕು. ಸೊ ಇಲ್ಲಿ ತೋರಿಸುತ್ತೆ, ಪ್ರಿವ್ಯೂ ತೋರಿಸುತ್ತೆ. ಸೊ ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೊಳ್ಳಿ. ಸೊ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಜನ್ರೇಟ್ ಅಂತ ಕೊಡಿ. ಸೊ ಈಗ ಟೋಟಲ್ 15 ರಿಡಲ್ಸ್ ರೆಡಿ ಇತ್ತಲ್ವ ನಮ್ಮ ಹತ್ರ ಟೇಬಲಲ್ಲಿ. ಸೊ ಈಗ 15 ಶಾರ್ಟ್ಸ್ ಆರ್ 15 ವೀಡಿಯೋಸ್ ಕನ್ವರ್ಟ್ ಆಗಿದೆ ನೋಡಿ. ಇದು ಪೇಜ್ 1, ಇದು ಪೇಜ್ 2. ಸೊ ಇಲ್ಲೆಲ್ಲ ನೋಡ್ಕೊಬೋದು ನೀವು. ಸೊ ಪೇಜ್ 1 ಮತ್ತು ಪೇಜ್ 2ಗೆ ಟೈಟಲ್ಲು, ಬಾಡಿ, ಹುಕ್ಕು ಎಲ್ಲ ಚೇಂಜ್ ಆಗಿದೆ. ಸೊ ಒಂದು ಸತಿ ಅದು ಚೆಕ್ ಮಾಡ್ಕೊಳ್ಳಿ ಕ್ಲಿಯರಾಗಿ. ಓಕೆ, ನೋಡಿ 15 ಪೇಜ್ 15 ಅಂತ ತೋರಿಸ್ತಾ ಇದೆ. ಅಂದರೆ ಪೇಜ್ 15 ತೋರಿಸ್ತಿದೆ ಅಂದರೆ 15 ರಿಡಲ್ಸ್ ರೆಡಿ ಇದೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನೀವು ರಿಡಲ್ಸ್ ಎಷ್ಟು ಬೇಕಾದ್ರೂ ಸೊ ವಿತಿನ್ 5 ಮಿನಿಟ್ಸ್ 10 ಮಿನಿಟ್ಸಲ್ಲಿ ಮಾಡ್ಕೊಬೋದು. ಸೊ ಫಸ್ಟು ಡಿಸೈನ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ. ಸೊ ಅದಾದಮೇಲೆ ಒಂದು ಸತಿ ಡಿಸೈನ್ ಆಯಿತು ಅಂದರೆ ಸೊ ಬಲ್ಕ್ ಕ್ರಿಯೇಟ್ ಯೂಸ್ ಮಾಡಿಕೊಂಡು ನೀವು ಈಸಿಯಾಗಿ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು. ಗೊತ್ತಾಯ್ತಲ್ಲ ಯಾವ ರೀತಿ ಚಾಟ್ GPT, ಕಾನ್ವಾ ಇವನ್ನೆಲ್ಲ ಯೂಸ್ ಮಾಡಿಕೊಂಡು ಯೂಟ್ಯೂಬ್ ಶಾರ್ಟ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಯಿತು. ಸೊ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ನೋಡಿ ಯಾವ ರೀತಿ ಬರ್ತಿದೆ ಅಂತ ಅಂದ್ಬಿಟ್ಟು. ಸೊ ಪ್ರತಿ ಪೇಜಲ್ಲೂ ಪ್ರತಿ ವಿಡಿಯೋದಲ್ಲೂ ಬೇರೆ ಬೇರೆ ಕಂಟೆಂಟ್ ಇದೆ. ಒಂದು ಸತಿ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಬೇರೆ ಕಂಟೆಂಟ್ ಇದೆ. ಸೊ ಮತ್ತು ಬೇರೆ ಆಪ್ಷನ್ಸ್ ಕೂಡ ಇದೆ. ಓಕೆ, ಆನ್ಸರ್ ಬಂತು. ನೆಕ್ಸ್ಟ್ ಅದೇ ರೀತಿ ಬೇರೆ ವಿಡಿಯೋ. ಓಕೆ, ಇದು ಬೇರೆ ಕಂಟೆಂಟು. ಓಕೆ, ಇದು ಆಪ್ಷನ್ಸ್ ಕೂಡ ಬೇರೆ ಇದೆ. ಸೊ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಸೊ ಡಿಫ್ರೆಂಟ್ ರಿಡಲ್ಸ್ ಇರೋದ್ರಿಂದ ಡಿಫ್ರೆಂಟ್ ಶಾರ್ಟ್ಸ್ ಅಥವಾ ಡಿಫ್ರೆಂಟ್ ವಿಡಿಯೋಗಳು ಬರಲೇಬೇಕು. ಸೊ ಮತ್ತು ಈಗ ಕ್ರಿಯೇಟ್ ಆಯ್ತಲ್ಲ, ನಾವು ಕ್ರಿಯೇಟ್ ಮಾಡೋದಲ್ಲ, ಬಲ್ಕ್ ಕ್ರಿಯೇಷನ್ ಯೂಸ್ ಮಾಡಿಕೊಂಡು. ಸೊ ಈ ವಿಡಿಯೋಗಳನ್ನ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂದರೆ, ಸೊ ಅಲ್ಲಿ ಡೌನ್ಲೋಡ್ ಅಂತ ಇದೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಮತ್ತು ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದನ್ನು ಅಪ್ಲೋಡ್ ಮಾಡಿ. ಸೊ ಲೈಕ್ ಮಾಡಿ. ಸೊ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಶಾರ್ಟ್ಸ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ಗೊತ್ತಾಯಿತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.